ಈ ಗುಟ್ಕ ಆರೋಗ್ಯ ಮಂತ್ರಿಗಳು ಹೇಳ್ಯಾರ ಬ್ಯಾನ್ ಮಾಡಿ ಹೋಗ್ತಾರೆ. ಮುಖ್ಯಮಂತ್ರಿ ಸದನದಾಗ ಹೇಳ್ತಾರ ನಾವು ವಾಪಸ್ ತಗೊಂಡಿಲ್ಲ ಅಂತ ತಾಳಿಲ್ಲ ಮೇಳಿಲ್ಲ. ಆರೋಗ್ಯ ಮಂತ್ರಿ ಜೋಡಾನೆ ಮುಖ್ಯಮಂತ್ರಿ ಅಂದ್ರ ಈ ಸರ್ಕಾರನಾಗ ಏನು ಬಾಯಿಗೆ ಬಂದಿದ್ದು ಮಾತಾಡೋದ್ರೆ ನಡೀತದ ಅಂತ ವಾತಾವರಣ ತಯಾರಾಗಿದೆ. ಗುಟ್ಕಾದ ನೋಡಿ, ಇದು ಈ ಗುಟ್ಕಾ ಯಾಕೆ ಇದು ಬ್ಯಾನ್ ಮಾಡ್ತೀನಿ ಅಂತಾರಂದ್ರೆ, ಇದು ಗುಟ್ಕಾ ಕಂಪನಿಗಳಿಂದ ಏನು ನಾ ಹೇಳಿದಲ್ಲ ಕೋತ್ವಾಲ್ ಟ್ಯಾಕ್ಸ್ ಅಂತ ಹೇಳಿ ಒಂದು ಪ್ರಾರಂಭ ಮಾಡ್ಯಾರ. ನಮ್ಮ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಹಿಂದಕ್ಕೊಬ್ಬ ಗುಡ್ಡ ಇದ್ದ ಬೆಂಗಳೂರಿನ ರಾಮಚಂದ್ರ ಕೋತ್ವಾಲ್, ಅಲ್ಲಿ ಒಂದು ಕಾರ್ ಹೊರಗೆ ನಿಂದ್ರಿಸಿದ್ರೆ ರೋಡ್ ಮ್ಯಾಗ ನಿಂದ್ರಿಸಿದ್ರೆ 4,000 ರೂಪಾಯಿ ಕೊಡ್ಬೇಕತ್ತ. ಮೋಟರ್ ಸೈಕಲ್ ನಿಂದ್ರಿಸಿದ್ರೆ 2,000 ಕೊಡ್ಬೇಕತ್ತ. ಇನ್ನು ಗುಟ್ಕಾ ಬ್ಯಾನ್ ಮಾಡ್ತೀನಿ ಅಂತೇಳಿ ಗುಟ್ಕಾ ಎಲ್ಲ ಇಲ್ಲೇ ಮಗ್ಲೇ ಅದ. ನಮ್ಮ ಗುಟ್ಕಾ ಕಂಪ್ನಿ ಮಾಲಕ ಸಾಂಗ್ಲಿ ಜಿಲ್ಲಾದಾಗ ಯಾರು ಜಯಸಿಂಗ್ಪುರ್ಕ್ ಅದಾರ, ಅವ್ರ ಕಡೆಯಿಂದ ಮಾಮೂಲಿ ಸಲುವಾಗಿ ಮಾಮೂಲಿ ಹೆಚ್ಚು ಮಾಡ್ಕೊಳಕ್ಕೆ ಗುಟ್ಕಾ ಬ್ಯಾನ್ ಮಾಡ್ತಿಲ್ಲ ಅನ್ನೋದು, ರೊಕ್ಕ ತಗೋದು, ಮುಂದೆ ಏನು ಮಾಡೋದು ರೈತರ ಹೆಸರು ಹೇಳೋದು. ಇಲ್ಲ ಅಡಿಕೆ ಬೆಳೆಗಾರ ಹಾನಿ ಆಗ್ತದೆ, ಅದಕ್ಕೆ ನಾವು ವಾಪಸ್ ತಗೊಂಡೇವು. ಎಲ್ಲ ರೈತರ ಮ್ಯಾಗನೇ ಜೀವನ ನಡೆಸ್ಯಾರ. ಬಿಡದಿ ಒಳಗೂ ರೈತರು, ಗುಟ್ಕಾದಾಗೂ ರೈತರು. ಹೌದು, ಬೆಂಗಳೂರಿನಾಗ ನೀವು ಒಂದು ಕಾರ್ ಪಾರ್ಕಿಂಗ್ ಹೊರಗೆ ಮಾಡಿದಾರೆ. ಈ ಬಡವ್ರು ಅದಾರ, ಒಂದು ಮೋಟರ್ ಸೈಕಲ್ ತಗೊಂಡಿರ್ತಾರೆ. ಅವ್ರು ಇರುದೇ ಮನೆ, ಒಂದು ಬೆಡ್ರೂಮ್ ಇಂದು ಒಂದು ಅಡಿಗೆ ಮನೆ ಇರ್ತದೆ. ನೀವು ಅಲ್ಲಿ ಪಾರ್ಕಿಂಗ್ ಮಾಡಲಾರ್ದೆ ರೋಡ್ ಮ್ಯಾಗ ಮಾಡಿದ್ರೆ 2,000 ರೂಪಾಯಿ ಕೊಡ್ಬೇಕಾಗ್ತದೆ. ಇದು ಎಲ್ಲಿ ಅಂದ್ರೆ ಏನಾಗೈತಿ, ಒಂದು ಕಡೆ ದಿವಾಳಿ ಆಗೈತಿ ಸರ್ಕಾರ. ಗ್ಯಾರಂಟಿಗಳಿಂದ ದುಡ್ಡಿಲ್ಲ ಸರ್ಕಾರ, ಪಗಾರ ಮಾಡ್ಲಕ್ಕೆ ದುಡ್ಡಿಲ್ಲ, ಯಾವುದೇ ವೇತನ ಪರಿಷ್ಕರಣೆ ಮಾಡ್ಲಕ್ಕೆ ದುಡ್ಡಿಲ್ಲ, ಸರ್ಕಾರಿ ನೇಮಕಾತಿ ಮಾಡ್ಲಿಕ್ಕೆ ದುಡ್ಡಿಲ್ಲ. ಆದ್ರೆ ಇನ್ನೊಂದು ಕಡೆ ಈ ರೀತಿ ಕರ ವಸೂಲಿ ಮಾಡೋಂಥ ಕೆಲಸ ಇದೆ. ಹಣ ಜೋಡಣೆ ರೀ. ನೋಡ್ರಿ, ಒಂದು ಕಡೆ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡ್ತೀರಿ, ಒಂದು ಕಡೆ ಬಸ್ ದರ ಏರಿಸ್ತೀರಿ, ಒಂದು ಕಡೆ ಕರೆಂಟ್ ರೇಟ್ ಏರಿಸ್ತೀರಿ. ನೀವು ಯಾವುದು ಏರಿಸಿಲ್ಲ ಹೇಳ್ರಿ. ಮರಣ ಉತ್ತಾರಿನೂ ಏರಿಸಿರಿ, 25 ಇದ್ರು 100 ರೂಪಾಯಿ ಮಾಡಿರಿ. ಸತ್ತವ್ರ ಮ್ಯಾಗೂ ಹಾಕ್ಲಾಕತ್ತೀರಿ, ಇದ್ದವ್ರ ಮ್ಯಾಗೂ ಹಾಕ್ಲಾಕತ್ತೀರಿ. ನೀವಂತರೂ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡ್ಲಾಕತ್ತೀರಿ. ಬಡವ್ರಿಗೆ ಹೇಳ್ತೀರಿ ನಾವು ಕಾಕನ ಮನೆಗೆ ಹೋಗ್ಲಕ್ಕೆ ಫ್ರೀ, ಮಾಮನ ಮನೆಗೆ ಹೋಗ್ಲಕ್ಕೆ ಫ್ರೀ, ಅಕ್ಕನ ಮನೆಗೆ ಹೋಗ್ಲಕ್ಕೆ ಫ್ರೀ, ಬನಶಂಕರಿಗೆ ಹೋಗ್ಲಕ್ಕೆ ಫ್ರೀ ಅಂತ ಇಲ್ಲಿ ಹೇಳ್ತೀರಿ. ಈ ಗಂಡದೇರು ಏನು ಮಾಡ್ಬೇಕು? ಅವ್ರು ಬನಶಂಕರಿಗೆ ಹೋದ್ರೆ ಇವ್ರೇನು ಮಾಡ್ಬೇಕು? ಮನ್ಯಾಗ ಕೂತಾರೆ ಒಳ್ಳೆ ಮಾಡ್ಬೇಕು. ಅಲ್ರಿ, 3 ಕೋಟಿ ಏನಾಗ್ತೈತು ಅಂತ ರೈತರಿಗೆ. ನೀವು ಅವ್ನ ರೈತನ ಜಮೀನು ಇರೋದು 10 ಗುಂಟೆ 20 ಗುಂಟೆ. ನಮ್ಮಂಗೆ ಉತ್ತರ ಕರ್ನಾಟಕದಾಗ 20 ಎಕರೆ 40 ಎಕರೆ ಇಲ್ಲ. ಅಲ್ಲಿ ಬಡವರು 10 ಗುಂಟೆಗೆ ಡಿವೈಡೆಡ್ ಬೈ 3 ಕೋಟಿ ಒಳಗೆ ಎಷ್ಟು ಬರ್ತದೆ? 40-30 ಲಕ್ಷ ಬರ್ತದೆ. ಅದ್ರ ಮ್ಯಾಗ ಅವ್ನ ಜೀವನ ಉತ್ತಾರ ಆಗ್ತದೆ. ಅದಕ್ಕೆ ಬಿಡದಿ ಬಿಟ್ಟು ಮಾಡ್ರಿ. ಚಿತ್ರದುರ್ಗ ಸಾಕಷ್ಟು ಜಮೀನು ಐತಿ, ಎಲ್ಲಿ ನೀರಾವರಿಗೆ ಯೋಗ್ಯ ಇಲ್ಲ, ಎಲ್ಲಿ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೇ ರೈತರು ಸ್ವಾವಲಂಬಿಯಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂತಲ್ಲಿ ನೀವು ಭೂ ಸ್ವಾಧೀನ ಮಾಡ್ರಿ, ಹೊಸ ನಗರ ನಿರ್ಮಾಣ ಮಾಡಿ.